ಪರ್ಮಿಷನ್ ಕೊಡ್ತಾ ಇಲ್ಲ ರಾಜ್ಯೋತ್ಸವ ಮಾಡಕ್ಕೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ. ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಸ್ಟೇಜ್ ಎಲ್ಲ ರೆಡಿ ಆಗಿದೆ, ಶಾಲೆ ಎಲ್ಲ ರೆಡಿ ಆಗಿದೆ, ಲೈಟಿಂಗ್ ರೆಡಿ ಆಗಿದೆ. ಬೇಡ ಅಂತ ಹೇಳ್ತಾ ಇದ್ದಾರೆ. ಏನು ಇದು ಸರಿನಾ ತಪ್ಪಲ್ಲ ನೀವೇ ಹೇಳಿ. ರಾಜ್ಯೋತ್ಸವ ಮಾಡಲಿಲ್ಲ ಅಂದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ. ಮತ್ತೆ ನಾವು ಯಾವತ್ತಿಂದನೂ ಬರೀ 1 ಇಯರ್ ಅಲ್ಲಿ ಒಂದೇ ಸಲ ಬರೋದು. ಮತ್ತೆ ಯಾವಾಗಿದ್ರು ಬರೀ ಒಂದೇ ಸಲ ಸ್ಟೇಜ್ ಅಲ್ಲೆಲ್ಲ ಮಾಡೋದು. ಬೇರೆ ರಾಜ್ಯದವ್ರು ನಮ್ಮ ಹತ್ರ ಬಂದು ಆಳ್ತಾ ಇದಾರೆ, ಮತ್ತೆ ನಮ್ಗೆ ಕನ್ನಡ ರಾಜ್ಯೋತ್ಸವ ಮಾಡಕ್ಕೆ ಹೇಳಿ ಬಿಡ್ತಾ ಇಲ್ಲ. ನಮ್ಮವ್ರು ಯಾಕೆ ಎದ್ದು ಬರ್ತಾ ಇಲ್ಲ? ಟ್ವಿಂಕಲ್, ನಾನು ರಾಜಸ್ಥಾನದಿಂದ ಇಲ್ಲಿ ಬಂತು 5 ವರ್ಷ ಆಯಿತು ನನಗೆ. ನನ್ನ ಹುಡುಗಿ 4 ವರ್ಷದಿಂದ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಯಾವಾಗಲೂ ಇದೇ ಸ್ಟೇಜ್, ABC ಸ್ಟೇಜ್ನೇ. ಕನ್ನಡ ರಾಜ್ಯೋತ್ಸವ ಅಂದರೆ ಇಲ್ಲಿನೇ, ಅದು ನನಗೆ ಗೊತ್ತು. ಬೇರೆ ನನಗೆ ಏನು ಗೊತ್ತಿಲ್ಲ. ತುಂಬ ಕಷ್ಟ ಆಯಿತು. ಈಗ ಮಕ್ಕಳಿಗೆ ಗೊತ್ತಿಲ್ಲ, ನಾಳೆ ಪರ್ಫಾರ್ಮೆನ್ಸ್ ಇದೆ, ಅದಕ್ಕೆ ಅವ್ರು ನಿದ್ದೆ ಮಾಡಿದ್ದೀರಾ ಪ್ರಾಕ್ಟೀಸ್ ಮಾಡಿ. ಬೆಳಿಗ್ಗೆ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಮಾತ್ರ ಎಷ್ಟು ಬೇಜಾರಾಗುತ್ತೆ. ಮತ್ತೆ 5 ವರ್ಷದಿಂದ ನಾವು ಇಲ್ಲಿರೋದು, ಅದಕ್ಕೂ ಮುಂಚೆ ನಮ್ಗೆ ಏನು ಅಂತಾನು ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಬಂದಾಗಿಂದನೂ ABC ಸರ್ಕಲ್ ಅಲ್ಲೇ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು, ಆಯ್ತಾ. ಅದರಿಂದ ನಾವು ಇವಾಗ ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಇದೆಲ್ಲ ಸ್ಟಾಪ್ ಮಾಡಿ ಇದು ಮಾಡ್ತಾ ಇದ್ರೆ ನಮ್ಗೆ ಬೇಜಾರಾಗ್ತಾ ಇದೆ. ಮಗಳು ಇದು ಮಾಡ್ತಾ ಇದಾರೆ, ನಾವು ಒಂಥರ ಎಂಥೂಸಿಯಾಸಮ್ಗೆ ನಾವು ಈ ಸರಿ ಮಾಡೋಣ ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡಿದ್ವಿ. ನಮ್ಮ ಪರ್ಫಾರ್ಮೆನ್ಸ್ ಕೂಡ ಮುಂದೂಡ್ಬಿಟ್ಟಿದೆ ಅಂತಾನೆ ಅದು ಒಂಥರ ಬೇಜಾರಾಗ್ತಾ ಇದೆ. 5 ವರ್ಷದಲ್ಲಿ ನಾನು ಪ್ರಿಪೇರ್ ಮಾಡಿದೆ, ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿದೆ ಡ್ಯಾನ್ಸ್ ಮಾಡಬೇಕು ಅಂತೆ. ಬೆಳಗ್ಗೆಯಿಂದ ಇದು ಬಾಳೆ ಬೇಕು, ಬ್ಲೌಸ್ ಬೇಕು, ಸೀರೆ ಎಲ್ಲ ಮ್ಯಾಚ್ ಮಾಡಿದ್ರೆ ಈಗ ಪ್ರೋಗ್ರಾಮೇ ಕ್ಯಾನ್ಸಲ್ ಆಗಿದೆ. ನನಗೆ ಎಷ್ಟು ಬೇಜಾರಿದೆ ಗೊತ್ತಿಲ್ಲ, ಮಕ್ಕಳಿಗೆ ಎಷ್ಟು ಬೇಜಾರಾಗುತ್ತೆ. ನಾವು ಇದನ್ನು ಕ್ಯಾನ್ಸಲ್ ಮಾಡೋಕೆ ಬಿಡಲ್ಲ. ನಾಳೆ ಸಂಜೆ ನಡೀತಾ ಇರ್ಬೋದು, ಬಟ್ ಈ ಪ್ರೋಗ್ರಾಮ್ ಈ ಜಾಗದಲ್ಲಿ ಮಾಡ್ತೀವಿ. ಅದಕ್ಕೆ ಇಷ್ಟು ಜನ ಕನ್ನಡಿಗರು ನಮ್ಮ ಜೊತೆ ಸೇರ್ತಾರೆ. ಆಂಟಿ, ನಾ 2 ವಿಷಯ ಹೇಳಕ್ ಬಿಡ್ತೀನಿ. ಒಂದು, ಇವಾಗ ಏನೇನು ಮಾಡಿದಾರೋ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಏನೇನು ಮಾಡಿದಾರೋ ಅದೆಲ್ಲ ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ. ಭುವನೇಶ್ವರಿ ತಾಯಿ ಅವ್ರಿಗೆಲ್ಲ ಏನಾದರೂ ಮಾಡೇ ಮಾಡ್ತಾರೆ, ಕರ್ಮ ರಿಟರ್ನ್ ಆಗೇ ಆಗುತ್ತೆ. ಇನ್ನೊಂದು, ಸೆಕೆಂಡು, ಈ ಬೇರೆಯವರು ಲ್ಯಾಂಗ್ವೇಜ್ ಅಂದರೆ ಭಾಷೆಯಿಂದ ಬಂದವರು ನಮ್ಮ ಲ್ಯಾಂಗ್ವೇಜಿಗೆ ಬೆಲೆ ಕೊಟ್ಟು ಕರ್ನಾಟಕದಲ್ಲಿದ್ದು ಅದ್ರದ್ದು ವಿಷಯ ಕಲ್ತ್ಕೊಂಡು ಕನ್ನಡ ಮಾತಾಡ್ತಿದ್ದಾರೆ. ಇನ್ನು ಕೆಲವೊಬ್ಬರಾದರೆ ಕನ್ನಡ ಆಗಿನೂ ನಮಗೆ ಅಂದರೆ ಸ್ಟೇಜಲ್ಲೆಲ್ಲ 5-9 ವರ್ಷದಿಂದ ಮಾಡಿ ಈಗ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಮುಚ್ತಾ ಇದ್ದಾರೆ. ಸೊ ಅದಕ್ಕೆ ಆ ಥರ ಆಗಬಾರ್ದು ಅಂತ ಅನ್ಕೊಳ್ತೀನಿ ಅಷ್ಟೇ. ಇಲ್ಲಿ ಹಾಕಿರೋ ಸ್ಟೇಜ್ನೆಲ್ಲ ತೆಗಿಸ್ತಾ ಇದ್ದಾರೆ. 1 ತಿಂಗಳು ಮುಂಚೆನೆ ನಾವು ಪರ್ಮಿಷನ್ ಕೇಳಿದ್ವಿ, ಆದರೆ ಅವ್ರು ಕೊಡಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅಕ್ಟೋಬರ್ 31ನೇ ತಾರೀಕು ರಾತ್ರಿ ನಮಗೆ ಇದೆಲ್ಲ ವಿಷಯ ಗೊತ್ತಾಗಿ ಮಕ್ಕಳೆಲ್ಲ ತುಂಬ ಬೇಜಾರಾಗಿದ್ದಾರೆ. ಇದು 10ನೇ ವರ್ಷ ಇದೆ. ಈಗ ಇದು ಕನ್ನಡ ರಾಜ್ಯೋತ್ಸವ ಯಾಕೆ ಹಿಂಗಾಗಿದೆ ಅಂತ ನಮಗೂ ಗೊತ್ತಿಲ್ಲ, ಅದಕ್ಕೆ ನಮಗೆ ದುಃಖ ಆಗಿದೆ. 10 ವರ್ಷದಿಂದ ಇಲ್ಲೇ ಮಾಡಿದ್ದೀವಿ, ಇವಾಗೂ ಇಲ್ಲೇ ಮಾಡಕ್ಕೆ ಆಸೆ ಬರ್ತಿದೆ. ಆ ಕಡೆ ಈ ಕಡೆ ಬೇರೆ ಕಡೆ ಎಲ್ಲ ಮಾಡಕ್ಕೆ ಇಷ್ಟ ಆಗ್ತಿಲ್ಲ ನಮ್ಗೆ. ಮನುಷ್ಯಂಗೆ ಈಗೋ ಇರಬೇಕು, ಬಟ್ ಈ ಮಟ್ಟಕ್ಕೆ ಇರಬಾರ್ದು. ನಾನ್ ಕನ್ನಡಿಗರಾಗಿ ಕನ್ನಡ ನಮ್ಮ ನೆಲ ಜಲದಲ್ಲಿ ಇಲ್ಲಿದ್ದಾರೆ ಬಂದು ಎಲ್ಲೆಲ್ಲಿಂದಲೋ, ಅದಕ್ಕೊಂದು ಕೃತಜ್ಞತೆ ಅನ್ನೋದಿರ್ಬೇಕು. ಅದನ್ನ ಬಿಟ್ಟು ಈ ಮಟ್ಟಕ್ಕೆ ಹೋಗಿ 10 ವರ್ಷದಿಂದ ನಡ್ಕೊಂಡ್ ಬಂದಿದ್ದನ್ನು ಸ್ಟಾಪ್ ಮಾಡಿದಾರಲ್ಲ, ಖಂಡಿತ ಅವ್ರು ದೇವ್ರು ಮೆಚ್ಚೋದಿಲ್ಲ. ಅದಿದ್ದಾನೆ ಮೇಲೊಬ್ಬಿದ ನೋಡ್ತಾ ಇರ್ತಾನೆ, ಅದು ಖಂಡಿತ ಹಾಗೆ ಆಗತ್ತೆ. ಇವತ್ತಲ್ಲ ನಾಳೆ ತೋರಿಸ್ತಾನೆ. ಬಳಗ ರಾಜ್ಯೋತ್ಸವವನ್ನು ಆಚರಿಸಲು ಉತ್ಸುಕರಾಗಿದ್ದೆವು. ನಾಳೆ ನವೆಂಬರ್ 1ನೇ ತಾರೀಕು, ಇಂದು ರಾತ್ರಿ ಈಗ 9:30 ಆಗಿದೆ. 31ನೇ ತಾರೀಕು ಅಕ್ಟೋಬರ್ ತಿಂಗಳು, ಅಂದರೆ ನಾಳೆ ಬೆಳಿಗ್ಗೆ ನಾವು ಧ್ವಜಾರೋಹಣ ಮಾಡಿ ಈ ABC ಸರ್ಕಲ್ ಏನೋ 10 ವರ್ಷದಿಂದ ರಾಜ್ಯೋತ್ಸವ ಮಾಡ್ತಾ ಇದ್ವಿ, 10 ವರ್ಷದಿಂದ ರಾಜ್ಯೋತ್ಸವ ಮಾಡ್ತಾ ಇದ್ವಿ. ಆ ರಾಜ್ಯೋತ್ಸವವನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಕೆಲವು ಕಾರಣಗಳಿಂದ ತಡೆಯಾಜ್ಞೆ ಬಂದಿದೆ. ಏನಂದರೆ ನಮ್ಮ ಅಸೋಸಿಯೇಷನ್ನವರು ಯಾವುದೇ ಸಪೋರ್ಟ್ ಮಾಡಲಿಲ್ಲ. 3 ಇಮೇಲ್ ಬರೆದ್ವಿ, 4 ಸಲ 2 ತಿಂಗಳಿಂದನೇ ಫಾಲೋ ಅಪ್ ಮಾಡಿದ್ವಿ. ಬೇಡ, ಇದು ನಮ್ಮ ಕೈಲಿಲ್ಲ, ಅದು ಇದು ಅಂತೇಳಿ ಪರ್ಮಿಷನ್ನೇ ಕೊಡಲಿಲ್ಲ. ಸಾವಿರಾರು ಕಾರಣದಿಂದ ಈಗ ನಾವಿಲ್ಲಿ ಮಾಡೋದಾಗ್ತಾ ಇಲ್ಲ. ಎಲ್ಲ ಮಕ್ಕಳು, ಹೆಣ್ಮಕ್ಳು ಮತ್ತು ಎಲ್ಲರೂ ಮಹಿಳಾ ಮಣಿಗಳೆಲ್ಲ ಅಥವಾ ಕೆಲವು ಆಯೋಜಕರನ್ನ ಕರೆದಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಯಾವುದಾದ್ರು ಕಾರಣಗಳಿಂದ ನಾವು ನಿಲ್ಲಿಸಬೇಕಾಗಿದೆ. 10 ವರ್ಷದಿಂದ ಇದೇ ಜಾಗದಲ್ಲಿ
ನಾವು ಮಾಡಿದ ರಾಜ್ಯೋತ್ಸವ ಇಂದು ಯಾವುದೋ ಒಬ್ಬ ವ್ಯಕ್ತಿಯ ಅಂದರೆ ಒಂದು ಅಸೋಸಿಯೇಷನ್ ಅಧ್ಯಕ್ಷನ ಕಾರಣದಿಂದ ನಾವು ಇಂದು ಇಲ್ಲಿ ನಿಲ್ಲಿಸಬೇಕಾಗಿದೆ. ಇದನ್ನು ತಿಳ್ಕೊಂಡು ಅವರ ಏನು ಕನ್ನಡದ ವಿರೋಧಿ ಧೋರಣೆ ಮತ್ತು ನಮ್ಮ ವಿರೋಧಿ ಧೋರಣೆ ಅವರಿಗೆ ಸಫಲತೆ ಆಗಿರ್ಬೋದು. ಆ ಕಾರಣದಿಂದ ಇವತ್ತು ರಾಜ್ಯೋತ್ಸವ ಆಚರಣೆ ಸಂಭ್ರಮಾಚರಣೆ ನಿಲ್ತಾ ಇದೆ. ಬಹಳ ಬೇಜಾರದಿಂದ ಇಷ್ಟು ಮಾತಾಡ್ತಾ ಇದ್ದೀನಿ. ಕಟಕಟೆಯಲ್ಲಿರೋದ್ರಿಂದ ಇಷ್ಟಷ್ಟೇ ನಾವು ಮಾತಾಡ್ಬೋದು. ಧನ್ಯವಾದಗಳು. ನಾವು ಕನ್ನಡಿಗರಾಗಿ ನಾವು ನಮ್ಮ ಈ ಸೊಸೈಟಿಯಲ್ಲಿ ಯಾವುದೇ ಸ್ಟೇಟ್ ಅವರು ಏನೇ ಮಾಡಿದ್ರು ನಾವು ಅವ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಲ್ಲಿ ಓಣಂ ಆಗುತ್ತೆ, ಎಷ್ಟೊಂದು ರೀತಿಯ ಪ್ರೋಗ್ರಾಮ್ಸ್ ಆಗುತ್ತೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ನಮ್ದು ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮದು ಕನ್ನಡ ರಾಜ್ಯೋತ್ಸವ ಮಾಡಲಿಕ್ಕೆ ನಮಗೆ ನಮ್ಮ ಅಸೋಸಿಯೇಷನ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅವರು ಕನ್ನಡದವರಲ್ಲ, ಅದಕ್ಕೋಸ್ಕರ ಕೊಡ್ತಾ ಇಲ್ಲ ಅಂತ. ಹೌದು, ಅವ್ರು ಕನ್ನಡದವರಲ್ಲ. ಅಧ್ಯಕ್ಷರು ಏನಿದ್ದಾರೋ, ಆಮೇಲೆ ಇನ್ನು ಕೆಲವರು ಏನು ಇದ್ದಾರೋ ನಮ್ಮ ಅಸೋಸಿಯೇಷನಲ್ಲಿ, ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. ಅದಕ್ಕೆ ಇಷ್ಟೆಲ್ಲ ನಮಗೆ ಆಚರಣೆ ಮಾಡಲಿಕ್ಕೆ ಇಲ್ಲ. ಇದು ಒಂದು ಅನ್ಫಾರ್ಚುನೇಟ್ ಮೂಮೆಂಟ್ ಅಂತಾನೆ. ನೋಡಿ, ಇಷ್ಟೆಲ್ಲ ಸಂಭ್ರಮಾಚರಣೆ ಇವಾಗೆಲ್ಲ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಇಷ್ಟೆಲ್ಲ ಸಂಭ್ರಮಾಚರಣೆಯಲ್ಲಿ ಈಗ ದುಃಖದ ವಿಷಯ ಒಂದು, ಅದು ಪ್ಲಾನಿಂಗ್ ಆಗಿ ಇದು ತಗೊಂಬಂದಿದ್ದು ತುಂಬ ದುಃಖನೇ ಕೊಡ್ತಾ ಇದೆ. ಯಾಕಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ನಾವು ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮನ ಆಯೋಜಿಸಿದ್ವಿ. 10ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ವಿ. ನಾಳೆ ಇನ್ನೇನು ಬೆಳಗ್ಗೆ ನಾವೆಲ್ಲ ತಯಾರಾಗಿ ನಮ್ಮ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡು, ನಾವು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಎಲ್ಲರೂ ಖುಷಿಯಾಗಿ ನಮ್ಮ ನಾಡ ಹಬ್ಬನ ಮಾಡಬೇಕಂತ ನಾವು ತುಂಬ ಆಸೆ ಪಟ್ಟಿದ್ವಿ. ಇದಕ್ಕೆ ತುಂಬ ತಣ್ಣೀರು ಎರಚಿದ್ದಾರೆ. ಇದರಿಂದ ಅವ್ರಿಗೆ ಅರ್ಥ ಆಗಬೇಕು, ನಾವು ಕನ್ನಡ ನೆಲದಲ್ಲಿ ಇದ್ದು, ಕನ್ನಡ ನೀರಲ್ಲಿ ಕುಡಿದು, ಕನ್ನಡ ಇದರಲ್ಲಿ ಉಸಿರಾಡಿ, ಅವರು ಇದರಲ್ಲೇ ನಾವು ಈ ಜೀವನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೂ ಅವ್ರು ಕನ್ನಡ ಭಾಷೆಗೆ ಬೆಲೆ ಕೊಡದೆ, ಕನ್ನಡ ನೆಲಕ್ಕೆ ಬೆಲೆ ಕೊಡದೆ ಈ ಥರ ಅಡ್ಡಿಯನ್ನು ಉಂಟು ಮಾಡೋದಕ್ಕೆ ಭುವನೇಶ್ವರಿ ತಾಯಿ ಅವರಿಗೆ ಬುದ್ಧಿ ಕೊಡಲಿ. ಇದು ನಾವು ಕಷ್ಟಪಟ್ಟು ಇದು ಪ್ರಾಕ್ಟೀಸ್ ಮಾಡಿದ್ದೀವಿ. ಆಮೇಲೆ ಕಾಲು ನೋವು ಬರ್ತಾ ಇತ್ತು ರಾತ್ರಿ ಎಲ್ಲ. ಆದರೂ ಇದು ಪ್ರಾಕ್ಟೀಸ್ ಮಾಡಿದ್ರೆ ನಮ್ದೆಲ್ಲ ಕಷ್ಟಪಟ್ಟಿದ್ದೆಲ್ಲ ಬೇಜಾರಾಗ್ತಿದೆ. ನಮ್ಮ ನಾಡ ಹಬ್ಬನ ನಾವು ಆಚರಿಸ್ಬೇಕು. ನಾವು ಅಲ್ಲಿ ನಮ್ಮದು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಈ ಬ್ಯೂಟಿಯನ್ನು ನಾವು ಅಷ್ಟು ಗೌರವದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆವಾಗ ಇಲ್ಲಿ ಎಲ್ಲರೂ ಏನೋ ಮಾತಾಡ್ತಾ ಇದ್ದಾರೆ, ಏನೂ ನಮಗೆ ವಿಷಯನೂ ತಿಳಿದಿಲ್ಲ. ಆದರೆ ಅದೇನೋ ಅಸೋಸಿಯೇಷನು ಅವರೇನೋ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಮಗೆ ಎಷ್ಟು ದುಃಖ ಆಯ್ತಂತ ಶಬ್ದದಲ್ಲಿ ಹೇಳೋಕ್ಕಾಗಲ್ಲ. ರಾತ್ರಿ 10:30 ಊಟ ಮಾಡಿಕೊಂಡು ಬೆಳಗ್ಗೆ ಎದ್ದು ಲೈನ್ಸ್ ಬೈ ಹಾರ್ಟ್ ಮಾಡಿ ಇವರೆಲ್ಲ ಡ್ಯಾನ್ಸ್ ಮಾಡಿ ಕೈಕಾಲು ನೋವು ಮಾಡಿಕೊಂಡು, ಅಷ್ಟಾದಮೇಲೆ ಹಿಂದಿನ ದಿವಸ ನಮಗೆ ಈ ಥರ ವಿಷಯ ಹೇಳಿಬಿಟ್ಟು ತಪ್ಪಿದು 100% ತಪ್ಪು. ನಾವು ಕಷ್ಟಪಟ್ಟು ಡ್ರಾಮಾ ಮಾಡಿದ್ವಿ, ಕಷ್ಟಪಟ್ಟು ಆಲ್ಮೋಸ್ಟ್ 1 ಪೇಜ್ ಮೇಲೆ ಕಲ್ತಿದ್ವಿ. ಇವತ್ತಿಗೂ ನಾಳೆಗೆ ರೆಡಿಯಾಗಿ ಖುಷಿಯಿಂದ ಇಡೀ ಬ್ರಿಗೇಡು ಲಕ ಲಕ ಅಂತ ಲೈಟಲ್ಲಿ ಹೊಳಿತಿತ್ತು. ಬಟ್ ಆದರೆ ಇವಾಗಿಲ್ಲ ಅಂದರೆ ಬೇಜಾರಾಗುತ್ತೆ, ಎಲ್ಲ ಆಗುತ್ತೆ. ಬಟ್ ಆದರೆ ಇದೊಂದು ತುಂಬ ದುಃಖವಾದ ವಿಷಯ ಅಷ್ಟೇ. ಎಲ್ಲರ ಬಾಯಲ್ಲಿ ನಗು ಇತ್ತು, ಆದರೆ ಇವಾಗ ತುಂಬ ಸ್ಯಾಡ್ ಆಗಿಬಿಟ್ಟಿದೆ. ಲೈಟಿಂಗ್ಸು ಚೆನ್ನಾಗಿ ಹೊಳಿತಾ ಇತ್ತು, ಮತ್ತು ಇಲ್ಲಿ ಎಲ್ಲ ಡೆಕೋರೇಟ್ ಮಾಡಿದ್ರು. ಆದರೆ ಈ ಒಂದು ಮೂಮೆಂಟಲ್ಲಿ ದುಃಖ ಆಗುತ್ತೆ. ನಾವು ಎಂಥ ಜೋಶಲ್ಲಿದ್ವಿ ಡ್ಯಾನ್ಸ್ ಮಾಡೋಕ್ಕೆ, ಆದರೆ ಈ ಥರ ಮಾಡಿದ್ರೆ ದೊಡ್ಡ ತಪ್ಪು. ನಮ್ಗೆ ಜಾಸ್ತಿ ನೋವಾಗ್ತಿತ್ತು. ನಾವು ಜಾಗ ಚೇಂಜ್ ಮಾಡಲ್ಲ, ಏನು ಮಾಡಲ್ಲ. ಇಲ್ಲೇ ನಾವು ನಮ್ಮ ಕನ್ನಡ ನಾಡಿನ ಸಂತೋಷ, ಅದರ ಹೆಮ್ಮೆಯನ್ನ ನಾವು ಇಡೀ ಬ್ರಿಗೇಡಿಗೆ ತೋರಿಸ್ತೀವಿ. ನಾವು ಕಷ್ಟಪಟ್ಟು ಡ್ಯಾನ್ಸ್ ಮಾಡಿದ್ವಿ, ಆದ್ರೂ ನಮ್ಗೆ ದುಃಖ ಸಿಕ್ತು. ನಾವ್ ಯಾರ ಮಾತು ಕೇಳಲ್ಲ, ನಾವೇನಾದ್ರೂ ಮಾಡ್ತೀವಿ. ನಂಗೆ ತುಂಬಾ ಕೋಪ ಬಂತು. ಬೇರೆ ಎಲ್ಲಾ ಫೆಸ್ಟಿವಲ್ಸ್ ಅನ್ನು ಆಚರಿಸಿದ್ದಾರೆ ಆರಾಮಾಗಿ ವಿತೌಟ್ ಎನಿ ಪ್ರಾಬ್ಲಮ್ಸ್. ಈಗ ಈ ರಾಜ್ಯೋತ್ಸವ ಇದೇ ಕನ್ನಡ ಭೂಮಿಯಲ್ಲಿ ಬಂದ್ಕೊಂಡು ಅವ್ರಿಗೆ ತೋರ್ಸಕ್ ಆಗಲ್ಲ. ಈ ತರ ಈ ಭೂಮಿಯಲ್ಲಿ ಇದ್ದಾರೆ ಅವರು, ಈ ನಾಡಿಗೆ ಅವರು ರೆಸ್ಪೆಕ್ಟ್ ತೋರಿಸ್ಬೇಕು. ಅವರು ಇಲ್ಲಿ ಬಂದ್ಬಿಟ್ಟು ಈ ತರ ಹಿಂಗಾಂಚಲಿ ಮಾಡಂಗಿಲ್ಲ.
ಅದೇ ಇಲ್ಲಿ ಕರ್ನಾಟಕಕ್ಕೆ ಬಂದು ನಮ್ಮ ಹಬ್ಬನೇ ಸೆಲೆಬ್ರೇಟ್ ಮಾಡಕ್ ಬಿಡ್ತಿಲ್ಲ, ತುಂಬಾ ಕೋಪ ಬರುತ್ತೆ. ಇವಾಗ ಅವ್ರು ಕ್ಯಾನ್ಸಲ್ ಮಾಡಿದ್ರು, ನಮ್ಮ ಕಷ್ಟ ಅವ್ರು ಪಡ್ತಾರ ಮತ್ತೆ ಇಲ್ಲ, ನಾವೇ ಕಟ್ಬೇಕು ಮತ್ತೆ ನಾವೇ ಇರಬೇಕು. ಏನಾದ್ರು ಹೇಳಿದೀವಾ? ನಾವು ರಾತ್ರಿ ಇಡೀ ಎಲ್ಲ ಪ್ರಾಕ್ಟೀಸ್ ಮಾಡಿ ಈ ತರ ಆಗೋಯ್ತು ಅಂತ ಬೇಜಾರು ಪಟ್ರೆ ಈ ನಮ್ಮ ಬ್ರಿಗೇಡ್ ನೋಡಿದ್ರೆ ಎಲ್ಲ ತುಂಬಾ ಹೊಳಪು ಮತ್ತೆ ತುಂಬಾ ಸುಖ, ನೆಮ್ಮದಿ, ಶಾಂತಿ ಎಲ್ಲ ಕಾಣಿಸ್ತಾ ಇದೆ. ಇಂಥ ನಾಡ್ ಹಬ್ಬನ ಕ್ಯಾನ್ಸಲ್ ಮಾಡಿ ಮತ್ತೆ ಅವ್ರಿಗೆ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಮ್ಗೆ ಎಷ್ಟು ದುಃಖ ಆಗ್ಬೇಡ. ಅವ್ರಿಗೇನು ಅಧಿಕಾರ ಇದೆ ನಮ್ಗೆ ಈ ತರ ಹಬ್ಬ ಮಾಡಕ್ಕೆ ಇಲ್ಲ ಅಂತ ಹೇಳಕ್ಕೆ ಅಂತ. ಮತ್ತೆ ನಾವು ಕನ್ನಡದವರು, ನಾವು ಕನ್ನಡ ರಾಜ್ಯೋತ್ಸವ ಮಾಡಲೇಬೇಕು. ನಾಳೆ ಈ ಸ್ಟೇಜ್ ಮೇಲೆ ಈ ಫಂಕ್ಷನ್ ಆಗಲೇಬೇಕು. ಅದೇ ನನ್ನ ವಿನಂತಿ. ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮಿರುವುದು. ಇಂಥ ಒಳ್ಳೆ ಪದ್ಯ, ಇಂಥ ಇಷ್ಟು ವರ್ಷದ ಸಂಸ್ಕೃತಿ, ಅದನ್ನೆಲ್ಲವುದು ನಾವು ಒಂದು ದಿನ ಈ ರಾಜ್ಯೋತ್ಸವದ ದಿವಸ ನಾವು ಆಚರಿಸ್ತೀವಿ. ಅದನ್ನ ಇವ್ರು ಮಾಡಕ್ ಬಿಡಲ್ಲ. ಇವರಿಗೆ ಅಧಿಕಾರ ಇಲ್ಲ. ಇವ್ರು ನಮಗೆ ಬಿಡಬೇಕು, ಈ ನಾಡಿಗೆ ಬಂದ್ಬಿಟ್ಟು ನಮಗೆ ರೆಸ್ಪೆಕ್ಟ್ ತೋರಿಸ್ಬೇಕು. ನಾವು ಮಾಡೇ ಮಾಡ್ತೀವಿ. ಕನ್ನಡಿಗರಾಗಿ ಅದು ಕರ್ತವ್ಯ. ಅವರು ನಾವು ಮಾಡೇ ಮಾಡ್ತೀವಿ. ಅವ್ರು ಕರ್ನಾಟಕದಲ್ಲಿ ಕರ್ನಾಟಕ ನೀರು ಕುಡ್ದು, ಕರ್ನಾಟಕ ಉಸಿರಾಡಿ, ಕನ್ನಡದಲ್ಲಿ ಎಲ್ಲ ಮಾಡಿದ್ರು. ಈ ತರ ಎಲ್ಲ ಇಲ್ಲೇ ಆಗ್ಬೇಕು. ನಮ್ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದೀವಿ, ಮತ್ತೆ ಈ ತರ ಮಾಡಿದ್ರೆ ನಮ್ಗೆ ಅನ್ಯಾಯ ಆಗುತ್ತೆ. ಇವರು ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿದಾರೆ ಅಂದ್ರೆ ಕನ್ನಡಕ್ಕೆ ರೆಸ್ಪೆಕ್ಟೇ ಕೊಡಲ್ಲ. ಅವ್ರು ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ? ಅವ್ರು ಬೇರೆ ಸ್ಟೇಟ್ ಅವರ, ಅವ್ರು ರೆಸ್ಪೆಕ್ಟೇ ಕೊಡಲ್ಲ. ಅವ್ರು ಮಾಡುವಾಗ ಏನು ಸ್ಟಾಪ್ ಮಾಡಿಲ್ಲ, ಅವ್ರು ಯಾಕೆ ಮಾಡಿಸ್ತಿದ್ದಾರೆ? ಬೇರೆ ಫೆಸ್ಟಿವಲ್ ಆದ್ರೆ ಖುಷಿಯಿಂದ ಮಾಡ್ತಾರೆ. ನಮ್ದು ರಾಜ್ಯೋತ್ಸವ ಅಂದ್ರೆ ಮಾತ್ರ ಹಿಂಗ್ ಆಡ್ತಾರೆ. ಅವ್ರದ್ದೇನ್ ಪ್ರಾಬ್ಲಮ್? ಮತ್ತೆ ನಾವು ಯಾವತ್ತೇ ನೋಡಿದ್ರು ಅವರು ನಮ್ಮ ರಾಜ್ಯದವರಲ್ಲ. ಮತ್ತೆ ಆದ್ರೂ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಈ ಕರ್ನಾಟಕದಲ್ಲಿ ಉಸಿರಾಡ್ತಾರೆ, ನೀರ್ ಕುಡಿತಾರೆ, ಊಟ ತಿಂತಾರೆ, ಎಲ್ಲ ಮಾಡಿದ್ರು ಈಗ ಮಾಡ್ತಾರೆ ಅಂದ್ರೆ ನಮ್ಗೆ ಎಷ್ಟು ದುಃಖ ಆಗ್ಬೇಡ. ಅಂತವ್ರನ್ನೆಲ್ಲ ದೇಶದ್ರೋಹಿ ಅಂತಾರೆ. ಎಷ್ಟು ನಾವು ಡ್ಯಾನ್ಸ್ ಮಾಡಿದ್ದೀವಿ ರಾಜ್ಯೋತ್ಸವಕ್ಕೆ, ಭರತನಾಟ್ಯ ಮಾಡಿದ್ದೀವಿ ರಾಜ್ಯೋತ್ಸವಕ್ಕೆ, ಎಲ್ಲ ಮಾಡಿದ್ದೀವಿ ರಾಜ್ಯೋತ್ಸವಕ್ಕೆ. ಆದ್ರೆ ಇಷ್ಟೊಂದು ಕಾಟ ಕೊಟ್ಟವ್ರ ನಮ್ಗೆ. ರಾಮನವಮಿಗೂ ಹಿಂಗೆ ಮಾಡಿದ್ದಾರೆ. ಅವಾಗ ಸುಮ್ಮನಿದ್ವಿ, ಮತ್ತೆ ಈ ಸಲ ಸುಮ್ಮನಿರಲ್ಲ. ನಾವು ಮಾಡ್ಬೇಕು, ನಾವು ಕನ್ನಡಿಗರಾಗಿ ಮಾಡುವ ಕರ್ತವ್ಯ. ರಾಮನವಮಿಗೆ ಏನ್ ಮಾಡಿದ್ರು ಅಂತ ಗೊತ್ತಾ ನಿಮ್ಗೆ? ರಾಮನವಮಿಗೆ ಏನ್ ಮಾಡಿದ್ರು ಅವರು ಹೇಳಿ? ದೇವರಾಚರಣೆ ಅದು ಮಾಡಕ್ ಬಿಟ್ಟಿಲ್ಲ. ಇವ್ರಿಗೆ ದೇವ್ರ ಭಕ್ತಿ ಇಲ್ಲ, ಏನಿಲ್ಲ. ನಾಡ್ ಭಕ್ತಿ ಬಿಡಿ, ದೇವ್ರ ಭಕ್ತಿನೇ ಇಲ್ಲ. ಇಂಥವ್ರಿಗೆ ಏನ್ ಹೇಳೋದು? ಸ್ಟಾಲ್ಸ್ ಹಾಕಕ್ಕೆ ಬಿಟ್ಟಿರ್ಲಿಲ್ಲ, ಸ್ಟಾಲ್ಸ್ ಒಳಗ್ ಬರಕ್ಕೆ ಬಿಟ್ಟಿರ್ಲಿಲ್ಲ ರಾಮನವಮಿಗೆ. ಓಣಂ ಬಿಟ್ಟಿದ್ರು, ಆದ್ರೆ ರಾಮನವಮಿಗೆಲ್ಲ ಬಿಟ್ಟೇ ಇಲ್ಲ. ಮತ್ತೆ ಡ್ಯಾನ್ಸರ್ಸ್ ಎಲ್ಲ 4:30 ಇಂದ 9 o'clock ವರೆಗೂ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮತ್ತೆ ಈಗ ಲಾಸ್ಟ್ ಮೂಮೆಂಟ್ ನಾವ್ ಈ ಸಲ ಹೋರಾಟ ಮಾಡೇ ಮಾಡ್ತೀವಿ. ನಾವು ಈ ಸಲ ನಾವು ಮಾಡ್ಲೇಬೇಕು, ಮಾಡ್ತೀವಿ. ಇದು ಎಷ್ಟು ರಾಜ್ಯೋತ್ಸವ ನಾವು ಮಾಡಿಲ್ಲ ಆದ್ರೆ ಸ್ಟಾಲ್ಸ್, ಡ್ಯಾನ್ಸ್, ಭರತನಾಟ್ಯ ಪ್ರಾಕ್ಟೀಸ್ ಮಾಡಿದ್ವಿ. ನಾವು ಜೋಶಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಈಗ ದುಃಖ ಸಿಕ್ತು ನಮ್ಗೆ. ರಾಮನವಮಿ ಶ್ರೀರಾಮ್ ದೇವ್ರು, ಇವ್ರಿಗೆ ಈ ತರ ಮಾಡ್ತಾರೆ. ಏನ್ ಹೇಳೋದು ಇವ್ರಿಗೆ? ಕನ್ನಡ ಅವ್ರಿಗೆ ಏನೇನ್ ಕೊಟ್ಟಿಲ್ಲ, ನೆಲ ಕೊಟ್ಟಿದ್ದಾರೆ, ಏನೇನೋ ಕೊಟ್ಟಿದ್ದಾರೆ. ಯಾಕೆ ಇವ್ರಿಗೇನು ಏನು ಪರ್ಮಿಷನ್ ಯಾರು ಇಡ್ಸಿದೆ? ಅವ್ರಿಗೆ ಏನು ನಾವೇ ಮಾಡಿದ್ದು, ಆ ಲೈಟ್ಸ್ ನಾವೇ ಮಾಡಿದ್ದು, ಆ ಬಿಲ್ಡ್ ಬೋರ್ಡ್. ಆಂಟಿ ಅವರು 9 ವರ್ಷದಿಂದ ನಮ್ಮ ಸ್ಟೇಜ್ ಮೇಲೆ ಕುಣಿದು ಎಲ್ಲ ಊಟ ನಮ್ದೇ ತಿಂದು ಇವಾಗ ಮತ್ತೆ ಅಧಿಕಾರ ಬಂತು ಅಂತ ನಮಗೆ ಬೈಯುವಾಗ ನಾವು ಅವ್ರಿಗೆ ಕೊಟ್ಟಿರ್ತೀವಿ ಅಧಿಕಾರ. ಅದಕ್ಕೆ ನಮಗೆ ಅನ್ನುವಾಗ ನಮ್ಗೆ ಅದಕ್ಕಿಂತ ಡಬಲ್ ಅನ್ನಕ್ಕೆ ಬರುತ್ತೆ. ನಾವು ಒಂದೇ ಸುಮ್ಮನಿದ್ದೀವಿ. ಈ ಸಲ ಸುಮ್ಮನಿರಲ್ಲ. ಆದ್ರೆ